ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ನಾಷ್ಟ ಎಲ್ಲ ಮಾಡಿಕೊಂಡು ನಾವು ಮೇನ್ ಬಂದಿದ್ದೇ ಒಂದು ಕಾರಣಕ್ಕೆ, ಏನಂದರೆ ಅಜ್ಜಿ ನೋಡೋಕೆ ಬಂದಿದ್ದು. ಯಾರ ಅಜ್ಜಿ, ಏನಾಗಿದೆ ಅವ್ರಿಗೆ, ಏಂತಗೆ ಅವ್ರು ನೋಡೋಕೆ ಬಂದಿದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲರೂ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಚಪಾತಿ ಮಾಡ್ಬಿಟ್ಟು ನಾವು ಸಡನ್ನಾಗಿ ಬರೋಕ್ಕೆ ಕಾರಣನೇ ಅಜ್ಜಿಗೆ ಹುಷಾರಿಲ್ಲ ಅಂತಂದರು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಬಂದವು. ಅಜ್ಜಿ ನಮ್ಗೆ ಏನಾಗಬೇಕು, ಯಾರ ಮನೆಗೆ ಹೋಗ್ತಾಯಿದ್ದೀವಿ, ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಸಡನ್ನಾಗಿ ಬಂದಿದ್ದೆ ಈ ಅಜ್ಜಿ ನೋಡೋಕ್ಕೆ. ಆದರೆ ದೇವಸ್ಥಾನದಲ್ಲಿ ಪೂಜೆಯೂ ಸಹ ಆಯಿತು. ಪೂಜೆನ ಮುಗಿಸ್ಕೊಂಡು ಅಜ್ಜಿನ ನೋಡ್ಕೊಂಡು ಹೋದಂಗೆ ಆಗುತ್ತೆ ಅಂತ ಬಂದು. ಎಷ್ಟು ವರ್ಷ ಅಂತ? 35 ವರ್ಷ. 35 ವರ್ಷದ ಮರ. ಎಷ್ಟು ದೊಡ್ಡ ಐತೆ? ಹಳ್ಳಿ ಮರ ನಮ್ಮ ಮದುವೆ ಮಾಡೋದು ಹಳ್ಳಿ ಮರನ ಇದು ನಮ್ಮ ಮದುವೆ ಆಗೋದು ಮುಂಚೆ ಇಲ್ಲಿ ದೇವಸ್ಥಾನ ಕಲ್ಪನೆ ಮಾಡ್ಬೋದು ಅಂದ್ರಲ್ಲ, ಅವಾಗ ಸೊಸಿ ಹಚ್ಚಿದ್ದ ಇಲ್ಲ, ಅಲ್ಲಿ ಇದ್ದಿದ್ದು ಅದು ಕಟ್ಟೆ ತೆಗಿತು. ಇದು ಈಗ ಹೊಸ ದಿವಸದಲ್ಲಿ ಕೇಳಿಸ್ಕೊಂಡ್ರಲ್ಲ ನಮ್ಮ ಅತ್ತೆದಿರು ಆಡ್ತಾರ ಮಾತು. ಅವ್ರಿಗೆ ಹೆಂಗೆ ಗೊತ್ತು ಅಂದರೆ, ಅವ್ರು ಚಿಕ್ಕ ವಯಸ್ಸಿಂದ ಊಟ ಮಾಡಿ ಆಟ ಆಡಿರೋಂಥ ಮನೆ ಇದು. ನಮ್ಮಪ್ಪ ನಮ್ಮ ಅತ್ತೆದಿರು ಇಬ್ಬರೂ ಮನೆಯಲ್ಲೇ ಬೆಳೆದಿದ್ದು. ಯಾಕಂದರೆ ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲೇ ತೀರೋಗಿದ್ರು. ಅದರಿಂದ ನಮ್ಮ ತಾತ ಇವ್ರ ಮನೆ ಕೆಲ್ಸಕ್ಕೆ ಬರ್ತಿದ್ರಂತೆ. ಆವಾಗಿಂದನೂ ನಮ್ಮ ಅತ್ತೆದಿರು ಮತ್ತು ನಮ್ಮಪ್ಪ ಎಲ್ಲ ಇವ್ರ ಮನೆ ಬೆಳೆದಿರೋದು, ಇವರೇ ಸಾಕಿರೋದು ನಮ್ಮ ಅತ್ತೆಯವ್ರನ್ನ. ನಾನು ಹೇಳಿದ್ನಲ್ಲ ಅಜ್ಜಿ, ಇವರೇ ನಮ್ಮ ಅತ್ತೆ ಮತ್ತು ನಮ್ಮ ಅಪ್ಪ ಅವ್ರನ್ನೆಲ್ಲ ಸಾಕಿ ಬೆಳೆಸಿರೋದು. ಇವರಿಗೆ 100 ಮೇಲೆ ವಯಸ್ಸಾಗೈತೆ. ಆದ್ರೂ ಇವಾಗ ನಮ್ಮ ಅತ್ತೆದಿರನ್ನೆಲ್ಲ ಎಷ್ಟು ಚೆನ್ನಾಗಿ ಕಂಡುಹಿಡಿದ್ರು ಗೊತ್ತಾ? ಬರೀ ವಯಸ್ಸಲ್ಲೇ ಕಂಡುಹಿಡಿದ್ರು ಇವ್ರು ಯಾರು ಅಂತ. ನಾವು ಇವರಷ್ಟು ದಿನ ಇರ್ತೀವೋ ಇರಲ್ವೋ, ಆದರೆ ಅಜ್ಜಿ ಮಾತ್ರ ಅವಾಗಿನ ಊಟ ಹೆಂಗಿತ್ತು ಅಂದರೆ ಅಜ್ಜಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಇನ್ನೂ ಅಂತ. ಇನ್ನೂ ಚೆನ್ನಾಗಿರಲಿ ಅಂತಲೇ ಕೇಳ್ಕೊತೀನಿ ನಾನು. ಇವಾಗ ಇವರಿರೋ ಮನೆ ಕೂಡ 100 ವರ್ಷದ ಮೇಲೆ ಮನೆ ಅಂತೆ, ಹಳೆಯ ಮನೆ. ಆ ಮನೇನ ನಮ್ಮ ಅತ್ತೆದಿರ ಇಬ್ಬರೂ ಪರಿಚಯ ಮಾಡಿಕೊಡ್ತಾರೆ. ಮುಂದೆ ವಿಡಿಯೋ ನೀವೇ ನೋಡ್ತಾ ಇರ್ರಿ. ಗ್ಯಾಸ್ ಆಗೋಗಿತ್ತು. ಮೊನ್ನೆ 3,000 ಕೊಟ್ಟು ಗ್ಯಾಸ್ ಇರಬೇಕು. ಆಕ್ಸಿಜನ್ ಸಿದ್ಧ ಹೇಳಕ್ಕೆ ನಾನು ಗೊತ್ತಾಗೋ ಬರೋಲ್ಲ. ನೋಡಕ್ ಸಲುವಾಗಿ ದೇವಸ್ಥಾನನೂ ಬೇಕಾರೆ ನಾವಿಲ್ಲಿಗೆ ಬಂದರೆ ಬರೆ ಕೈಲಂತೂ ಕಳ್ಸೋದಿಲ್ಲ. ಸ್ವಲ್ಪ ಕಾಯಿಗಳು, ಹಲಸಿನ ಹಣ್ಣು, ಸೊಪ್ಪು, ತಗರಿಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು. ಮುಂದೆ ವೀಡಿಯೋದಲ್ಲಿ ನೋಡ್ತಾ ಇರ್ರಿ, ಏನೇನು ಕೊಟ್ಟರು ಅಂತಲೂ ಶೇರ್ ಮಾಡ್ಕೊತೀನಿ. ನಾವಿವಾಗ ಬೆಂಗಳೂರಲ್ಲಿದ್ದರೂ ಕೂಡ ನಮ್ಮಪ್ಪ ಇದ್ದಾಗ ಅವಾಗವಾಗ ಬಂದೆಲ್ಲ ಹೋಗ್ತಾಯಿದ್ರು. ಯಾಕಂದರೆ ಅವರು ಅವಾಗಲಿಂದನೂ ಇದೇ ಮನೆಯಲ್ಲಿ ಬೆಳೆದಿದ್ದು. ಇವಾಗಲೂ ಕೂಡ ಅಜ್ಜಿಗೆ ನಮ್ಮ ಅಪ್ಪ ತೀರೋಗಿದ್ದಾರೆ ಅಂತ ಗೊತ್ತಿಲ್ಲ, ಅವಾಗ ಕೇಳ್ತಾ ಇರ್ತಾರಂತೆ ಅವಾಗವಾಗ. ಇವರೇ ನೋಡಿ, ಅಜ್ಜಿ ಇದ್ದಾರಲ್ಲ ಅವ್ರ ಯಜಮಾನ್ರು, ನಮ್ಮ ಅಪ್ಪನೆಲ್ಲ ಸಾಕಿದಾರಲ್ಲ ಅವ್ರು ಇವರು. ಲೈಟ್ ಕಾಣ್ತದೆ.
ಜಯಮ್ಮ ಇಲ್ಲಿ ನೋಡ್ಬೋದು ಮಡಿಕೆಗಳು ಜಯಮ್ಮ. ನಾನೇನು ಜಾಸ್ತಿ ಕ್ಲಿಯರಾಗಿ ಏನು ವೀಡಿಯೋ ಮಾಡ್ಕೊತಾ ಇರಲಿಲ್ಲ. ಆಮೇಲೆ ಅವರೇ ಹೇಳಿದ್ರು ಪರವಾಗಿಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತ. ಆಮೇಲೆ ನಮ್ಮ ಅತ್ತೆದಿರು ಎಲ್ಲೆಲ್ಲಿ ಏನೇನು ಇತ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ. ಕಳೆ ಕೀಳಿದ್ವಿ, ರಾಗಿ ಭತ್ತ ತೋಡ್ ಕೊಡೋಳು. ನಾನು ಈಸಿ ಕಳೆ ಕುಯ್ಯಿನಿ. ಅವಳೇ ಮಾಡಿದ್ವಿ ಒಳಿ ಕಾಳ ಸಲುವಾಗಿ ಹಿಂಗೆ ಹಿಡ್ಕೊಬಿಟ್ಟು ಬಗ್ಗು 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 ಕಳ ಕಳ್ದಲ್ಲ. ನಾನು ಕೊಡೋದಕ್ಕೆ ಬಗ್ಗಲ್ಲ ರೊಟ್ಟೆ ಹಿಡಿದು ಒಳಿ ಕಳ್ಕೊಬಿಟ್ಟಿದ್ವು. ಇದು ಭತ್ತದ್ದು, ಇದು ಭತ್ತ ಹಾಕದು ರಾಗಿ ಕಣ್ ಜಾಮೂನ್ ಇದಕ್ಕೆ ಇದು ಭತ್ತ ಎತ್ಕೋಬೇಕು ಅಂದ್ರೆ ಅದ್ರಲ್ಲಿ ಕಲ್ಲದೆ ಆ ಕಲ್ಲು ಎತ್ಬಿಟ್ಟು ಅಳ್ಕಲಿಬೇಕು, ಎಳದೆ ತುಂಬ್ಕೋಬೇಕು, ಕುಕ್ಕಿಯಲ್ಲಿ ತುಪ್ಪಿ ತುಂಬಿ ಇಟ್ಕೋಬೇಕು. ಇದ್ರೊಳಗೆ ಒಬ್ರು ನುಗ್ಬೋದು ಅದ್ರೊಳಗೆ ಇಳಿಬೇಕು ಚೆನ್ನಾಗಿ. ಇದು ಭತ್ತದ ಕಣಜ ಅದ್ ರಾಗಿ ಕಲ್. ಅಯ್ಯೋ ನಾವು ಇಲ್ಲಿ ಹುಟ್ಟಿ ಬೆಳೆದವರು ಏನ್ ರಾಗಿ ಭತ್ತ ಸುರಿಯೋರು ನಾವೇ, ತೋಡೋರು ನಾವೇ, ಅಡುಗೆ ಮಾಡ್ಲಿಕ್ಕರು ನಾವೇ, ರಾಗಿ ಬೀಸಬಾಗ. ಅಯ್ಯೋ ಎಲ್ಲ ಕಲ್ಲು ಚಾಪಡಿ. ನಮ್ಮನೇಲಿ ಇರೋದು ಎಂತದ್ದು, ನಮ್ಮನೆ ಅದು ಕಂಜ. ಅದು ಮಣ್ಣಲ್ಲಿ ಕಲ್ಲು, ಮಣ್ಣು ಇಟ್ಟಿಗೆಲ್ಲಿ ಕಟ್ಟಿರೋದು. ಆ ಕಣ್ಜಕ್ಕೂ ಈ ಕಣ್ಜಕ್ಕೂ ಇದು ಹೆಚ್ಚು ಕಮ್ಮಿ 20 ಗಂಟೆ ಮೇಲೆ ಇಡ್ಸ್ತವೆ. ನಿನ್ನ ಕತೆ ಕೇಳಲಿ ಅವ್ರಿಗೂ. ಉಳ್ಕೋದು ಸಾಮಾನು ಒತ್ತು ಬಾಳೆ ಎಲ್ಲ ಇಲ್ಲಿ ಮಡ್ತಿದ್ದು, ಇಲ್ಲಿ ಇಲ್ಲಿ ತುಂಬರು ಅಲ್ಲಿ ಆ ಮೂಲೆಯಲ್ಲಿ ಅಡ್ಗೆ ಮಾಡೋರು. ಅಡಿಗೆ ಮನೆ ಇದು ಫಸ್ಟ್ ಇದು ಒಂದೇ ಇದ್ದಿದ್ದು, ಅಲ್ಲಿ ಅಡ್ಗೆ ಮಾಡೋರಾಗ. ಆಮೇಲೆ ಇದೆಲ್ಲ ಹಳೇದಾಯ್ತಲ್ಲ ಅನ್ಬಿಟ್ಟು ಅಲ್ಲಿ ಹಂಗೊಂದರಿ ಕಟ್ರು, ಅಲ್ಲೊಂದು ಕೊನೆ ಅದಳು ಈಚ್ ಹೋಗಿಲ್ಲ, ಅದನ್ನ ತಿರ್ಗಿ ಆಮೇಲೆ ಕಟ್ಟಿದ್ರು. ಆಮೇಲೆ ಅಲ್ಲಿ ಅಡ್ಗೆ ಮಾಡುದು. ಇದೆಲ್ಲ ತುಂಬ ತುಳಿಯೋಕೆ ಮನೆ ಕಳಕ್ಕೆ ಮಕ್ಳು ಹೆಚ್ಚಾದಂಗೆ ಮನೆ ಕಳೋದು, ಬದುಕುಗಳು ಮಡಿಕೊಳ್ಳೋದು, ಇಲ್ಲಿ ಮಡಿಕೊಂಡ್ರು ಅಳಿದಿರು ಹೆಚ್ಚಾದಂಗೆ ಆಮೇಲೆ ಅಡ್ಗೆ ಮಾಡಿ. ಎಷ್ಟು ವರ್ಷದ ಹಳೆ ಮನೆ ಇದು? ಅಯ್ಯೋ ಇದಕ್ಕೆ ಆಗದೆ ಹೆಚ್ಚು ಕಮ್ಮಿ 100 ವರ್ಷದ ಹತ್ತತ್ರ ಹೌದಾ ಆಗದೆ. ಇವ್ರ ಹನುಮಮ್ಮನ ಗಂಡ ಇದ್ನಲ್ಲ, ಹಾಲಣ್ಣರ ಅಪ್ಪ ಇದ್ನಲ್ಲ, ಅವ್ರ ಅಪ್ಪ ಕಟ್ಟಿರೋ ಮನೆ ಇದು. 100 ವರ್ಷದ್ದು ಆಗದೆ. ಹಾಲಣ್ಣರ ಅಯ್ಯ ಕಟ್ಟಿರೋ ಮನೆ ಇದು. ಈಗ ಹಾಲಣ್ಣರ ಅಪ್ಪ ಕಟ್ಟಿರೋದು ಆ ಅಡುಗೆ ಮನೆ ಅದಲ್ಲ, ಆ ಕಡೆಗೆ ಅಲ್ಲಿಂದ ಹಿಡಿದು ಅದೆಲ್ಲ ಹಾಲಣ್ಣರ ಅಪ್ಪ ಕಟ್ಟಿರೋದು. ಈಗ ಹಾಲಣ್ಣರು ಅಲ್ಲಿ ಕಟ್ಟಿರೋದು 100 ವರ್ಷ. ಇವನ್ನೆಲ್ಲ ನಾವು ನೋಡ್ತಾ ಇದೀವಿ. ಈಗ ಮುಂದೆ ನೋಡಕ್ಕಾಯ್ತದೆ ಇಂಥವೆಲ್ಲ. ಅಡ್ಗೆ ಮಾಡ್ತಿದ್ರು ಫಸ್ಟ್ ಇಲ್ಲಿ. ಇದು ಇಲ್ಲ, ಇಲ್ಲಿ ರಾಗಿ ಭತ್ತ ಇದು ತುಂಬಿ ತುಳ್ಕೊತಿದ್ರು. ಇದು ಗಾಳಿಗೆ ಮೂಡೆ ಬಾಳು, ಇದು ಅಂಡೆ ಗುಂಡಿ ಸಾಮಾನು ಮಾಡ್ತಿದ್ರು. ತೆಗಿ ಮಣ್ಗೋಡೆ ಕೈಗೆ ನೋಯ್ತದೆ ಮಾಮೂಲಿ ಮಾಡ್ತಿದ್ರು. ಅಡ್ಗೆ ರೊಟ್ಟಿ ಸುಟ್ರೆ ಅಡುಗೆ ಮಾಡಿದ್ರೆ ಇಲ್ಲಿ ನೋಡು ಸಿಕ್ಕಲ್ಲ, ಕಲ್ಲಿಲ್ಲೇ ನೋಡಿದ್ವಿ ಇಲ್ಲಿ ಮಾಡೋರು ಅಡುಗೆ ಎಲ್ಲ ಹುಚ್ಚಳು ಮಡಗಿದ್ರು. ಸೋರು ಒಂಥರ ಕುಕ್ಕೆ ಬತ್ತಿತ್ತು, ಆ ಕುಕ್ಕಿದು ಮುತ್ಲ. ಅದು ಅನ್ನ ತಕೊಳ್ಳಲ್ಲ. ಅದು ಅವಾಗ ದೀಪ ಮುರಿದಾಕ್ಬಿಟ್ಟವ್ರಿ, ದೀಪ ಮಡಗ್ತಿದ್ದು. ದೀಪ ಸರ್ ಅವಾಗ ಸೀಮೆಣ್ಣೆ ಇಲ್ವಲ್ಲವ, ಈಚೆಗೆಲ್ಲ ದೀಪ ಪೆಟ್ಟಿಗೆಗಳು ಹಳೆ ಪೆಟ್ಟಿಗೆ ಅದಕ್ಕೆ ಮಟ್ಟೆ ಕೋಳಿ ಮಟ್ಟೆ ಸುಣಿದಾವೆ. ನಮ್ಮ ಅಪ್ಪ ನಮ್ಮ ಇವು ಸರಿಲ್ಲ. ನಮ್ಮ ಅಪ್ಪರಿಗೆ 80 ಮೊದಲಾಗಿದ್ದು. ಫಸ್ಟು ಕುರಿ ಇತ್ತಗೆ ಕುರಿ ಕೊಡೋರು, ಇತ್ತಗೆ ನೇಗ್ಲು ಕುಕ್ಕೆ, ಎತ್ತು ನೋವು, ಹುಳವು ಎಲ್ಲನೂ ತುಂಬ್ತಿದ್ರು ಇಲ್ಲಿ. ಇತ್ತ ಕುರಿ ಕೂಡಕ್ಕಿತ್ತು, ತುಂಬ ಬರೀ ಕುರಿ. ಇದೇನು ಮಂಚ ಏನತ್ತೆ ಇದು? ಮಂಚ ಎಷ್ಟಾಗ್ಲಾದ್ ನೋಡು. ಇದ್ರ ಮೇಲೆ ಎಷ್ಟು 5 ಜನ ಮಲಿಕೊಂಡು 5 ಜನ ಎಷ್ಟು ದೊಡ್ಡ ಮಂಚ ನೋಡು. ಈಗ ಮುಂಚೆ ನೋಡ್ತೀವಿ. ಇದು ಹಂಚಿನ ಮನೆ. ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬಿಸ್ತದೆ ಇಲ್ಲಿ. ಇದು ಆಮೇಲೆ ಇದೆಲ್ಲ ಆದ್ಮೇಲೆ ಅವ್ರಿಗೆ ಇಲ್ಲಿ ಹಾಕೋದು. ಇದೆ 100 ವರ್ಷದ ಮನೆ ಅಂತೆ. ಹೆಂಗೈತೆ? ಸೂಪರ್ ಮಾಳಿಗೆ ಮನೆ. ಇವಾಗ ನಾವು ಇಂಥ ಮನೆ ಕಟ್ಬೋದಾ? ಈಗ ಇದ್ರ ಸಾಮಾನೆಲ್ಲ ಬಿಚ್ಚಿ ತಿರ್ಗಾ ಮನೆ ಕಟ್ತೀನಿ ಅಂತಂದ್ರೆ ಮಿನಿಮಮ್ ಅಂದ್ರೂ 2 ಕೋಟಿ ದುಡ್ಬೇಕು ಈ ಮನೆ ಮಾಡಬೇಕಾದ್ರೆ. ಇಲ್ಲಿ ನೋಡೋಕೆ ಇಷ್ಟೇ ಸ್ಥಳ ಕಾಣಿಸ್ತದೆ. ಇಲ್ಲಿ ಒಂದು 10 ಕ್ವಿಂಟಲ್ ಐತೆ ಏನು ಮನೆ. 10 ಕುಂಟೆ? ಅಲ್ಲಿವರ ಬುಡ ಅಲ್ಲಿ ಬಂದಿದ್ದು, ಹಂಗೆ ಹೋಗಿದ್ದು.
ಬಂದಿರು. ನಾವು ಮುಗಿತೇನೋ ಅಂದ್ಬಿಟ್ಟು ಈಚೆ ಮಾತಾಡ್ತಾ ಇದ್ದೆ. ನಮ್ಮ ಅತ್ತೆ ಕರೀತಾರೆ, ಇನ್ನೂ ಒಂದು ರೂಮ್ ಅದೇ ಬಾಯಲ್ಲಿ ವೀಡಿಯೋ ಮಾಡ್ಕೊ ಅಂತ. ಜಾಸ್ತಿ ಡೀಟೇಲಾಗಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅವ್ರ ಪರ್ಸ್ನಲ್ ಥಿಂಗ್ಸ್ಗಳಿರ್ತವೆ ಅಂತ. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ತೆಕ್ಕೊಂಡೆ. ನೋಡಿ ಇಲ್ಲೊಂದು ರೂಮ್ ಐತೆ, ಆ ರೂಮ್ ಒಳಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಕತ್ಲೆ ಅಂದರೆ ಕತ್ಲೆ. ನೋಡ್ರಿ ಹೆಂಗೈತೆ ರೂಮ್. ಇಲ್ಲಿ ಒಲೆ, ಇಲ್ಲೇ ಸೆಕಲ್ಲು, ಇಲ್ಲಿ ಒಲೆ ಇತ್ತು. ಏನ್ ಮಾಡ್ತಿಲ್ಲ ಹೂವತ್ತೆ, ಏನು ಕೊಡ್ತಿಲ್ಲ. ನೀನ್ ಎಲ್ಲಿದೈತಿ? ಇಲ್ಲೇ ಐತಲ್ಲ ಲೈಟ್. ಇದೇ ಫಸ್ಟ್ ಅಡ್ಗೆ, ಅದು ಆ ಮನೇಲಿ ಅಡ್ಗೆ ಮಾಡ್ತಿದ್ರು. ಆಮೇಲೆ ಅದನ್ನ ಎಲ್ಲ ಹೆಚ್ಚಾದ್ಮೇಲೆ ಅದನ್ನ ಬಿಟ್ರು ಅಡ್ಗೆ ಮನೆಯ. ಇದನ್ನ ಇಳಿ ಹಾಕ್ಬಿಟ್ಟು ನಾವು ಕಣ್ಣಾಗ ಇಲ್ಲಿ ಅಡ್ಗೆ ಮಾಡ್ತಿದ್ರು. ಇದೇ ಕೋಣೆ. ಅವ್ರ ಅಪ್ಪ ಅವ್ರ ಈಚ್ಕೋಗತ್ತ ಕೈಗಳು ಜಯಮ್ಮ ಬೋರಕ್ಕ ರೊಟ್ಟಿ ಸುಡ್ಬೇಕು ಬಾರೇ. ಏನ್ ಇಷ್ಟ ಅಗಲ ಮಾಡಿದ್ರು ಒಳ್ಳೆ ಇಷ್ಟು ಎತ್ತರಾಗಿ. ಒಬ್ಳು ಸೌದೆ ಇಕ್ಕಿದ್ರೆ ಅವಳು ತಟ್ಟಿದ್ರೆ ನಾನು ಮುಡ್ತೀನಿ ಅಂತ ಹಾಕ್ಬೇಕು. ರೊಟ್ಟಿ ಸುಟ್ಬಿಟ್ಟು ಕಡಲೆಕಾಯಿ ಚಟ್ನಿ, ಹುಚ್ಚೆಳ್ ಚಟ್ನಿ ಹಾಕ್ಬಿಟ್ಟು ಕೊಟ್ಟ ಅಂದ್ರೆ ಏನು 20-30 ಬರೋದು ಕೆಲ್ಸಕ್ಕೆ ಒಬ್ಬೊಬ್ರು ಮಾಡ್ಬೇಕು. ನಿಂಗಯ್ಯ ಅಯ್ಯೋ ಪರಾಕ್ ಹಾಕ್ಬಿಡೋನು ರಪ್ಪ ಅಲ್ಲಣ್ಣರಪ್ಪ. ಅಯ್ಯೋ ಯಾರು ಹಾಲದ ಅವಾಗ ದೀಪಗಳು ಮಾಡ್ತಿದ್ವಿ. ದೀಪ ಮಡಗ್ತಿದ್ದು. ಇವೆಲ್ಲ ಕುರಿ ಕೂಡ ಕರುವರ ಇಲ್ಲ ಇದ್ರಲ್ಲ, ಆ ಮನೆ ಗಂಗಮ್ಮರವರೆಲ್ಲ ಅದು ಕುರಿ ಕೂಡ ಹಾಕ್ತಿದ್ರು. ಇಲ್ಲಿ ಪರ್ಕೆ ನೋಡು. ಇದು ಫಸ್ಟ್ ನಿಂಗಯ್ಯರ ಅಪ್ಪ ಕಟ್ಟಿದ್ದು, ಮಣಿನಿಗೈ ಕಟ್ಟಿದ್ದು. ಇದು ನೀನ್ 100 ವರ್ಷ ಅಲ್ಲ 1000 ವರ್ಷ ಇದ್ರು ಏನೂ ಆಗೋದಿಲ್ಲ. ಯಾಕೆಂದ್ರೆ ಜಾಗ ಚಿಕ್ಕ, ವೆಯ್ಟ್ ಜಾಸ್ತಿ ಬೀಳಲ್ಲ. ಇದು ಹಿಂಗೆ ಇರ್ತದೆ. ಇದು ಜೀವಂತ ಮನೆಗಳು. ಇವಾಗ್ಲವು ಇವಾಗಿನ ಮನೆ 1 ಅಡಿ 1/2 ಅಡಿ, ಇವೆಷ್ಟಡಿ ಗೊತ್ತಾ? 3 ಅಡಿ ಕೆಳಗೆ ಬೀಳಲ್ಲ. ಅವಾಗ ಚಿಕ್ಕಲ ಮನೆ ಹೊಡ್ಕೊಂಡು ನಂಗೆ ಇಟ್ಟಿದ್ದೆ. ಅದೇ ಕಾಯ ಕಟ್ಟಿ ನೇತ ಕಟ್ಕೊಂಡು ಕಾಯಿ ಕಟ್ಟಿ ಮತ್ತೆ ಮುಟ್ಟಕ್ಕೆ ನೀನು ನೋಡೋಣ. ನೀನು ಅಷ್ಟೊತ್ತ ಬೆಳ್ದಿದ್ದೆ ನಡೆಯೋ. 2 ಬೀಳ ಮುಟ್ತೀನಿ. ನಮ್ಮಲ್ಲಿರೋದು ಇದೆ ಕಣಮ್ಮ. ಅಲ್ಲಿ ಮಣಿಪುರದಲ್ಲಿ ಆಗ ಬಂದಿರೋ ಇವೆಲ್ಲ ನಡಿ ಆಫ್ ಮಾಡು. ಬುಗ್ಗುಲ್ ಬೀಳುತ್ತೆ. ನಾನು ನಿನ್ಕಿಂತ ಕುಳ್ಳಕ್ಕಿದ್ದೀನಿ ನೋಡು, ಮಾಮ ಗರಟೆ ಹೇಳ್ತದೆ. ನೀನು ತಿನ್ನಿಲ್ಲ ತಿನ್ನಲ್ಲ. ಇಲ್ಲಾರ ಇದ್ರೆ ಮಾರ್ಕೊಂಡಾರ ಮಾರ್ಕತ್ತಾರೆ. ಯಾರು ಮಾರೋರು? ನಾವು ಮಾರ್ಗಿರೋ ಸೀನಿಲ್ಲ. ನೆನ್ನೆ 10 ಚೀಲ ಆಯ್ತು, 200 ರೂಪಾಯಿ ಚೀಲ ಕೊಟ್ಟರು ಬಂದ ಆಡಿ ಕೂಲಿ ಕೂಲಿ ಇಟ್ಕೊಲ್ವಲ್ಲಪ್ಪ. 10 ಚೀಲ ರೈಟು ಈಗ ರೈಟ್ ಇಲ್ಲ. ನೋಡಿದ್ರಲ್ಲ, 100 ವರ್ಷದ ಹಳೆ ಮನೆನ. ಇವಾಗ ಹೊಸ ಮನೆ ಕಟ್ಬೋದು, ಆದರೆ ಈ ಥರ ಮನೆ ನೋಡೋಕ್ಕೆಲ್ಲರೂ ಸಿಗುತ್ತಾ? ಅಜ್ಜಿ ನೋಡಿಕೊಂಡು ಮಾತಾಡಿಸ್ಕೊಂಡು, ಇವಾಗ ಅಜ್ಜಿಯವ್ರ ಮಗ ಇದ್ದಾರಲ್ಲ, ಅವ್ರು ಬೇರೆ ಮನೆ ಕಟ್ಕೊಂಡಿದ್ದಾರೆ. ಆ ಮನೆ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ನೋಡಿ ಕಾಣ್ತಾ ಇದ್ದಾರಲ್ಲ, ಇವರೇ ಅವ್ರ ಮಗ. ಬಾಯಿ ಹೇಳ್ಬಿಟ್ಟು ಅವ್ರಿಗೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಅಜ್ಜಿ ಇರೋದು ಅವರ ಮಗಳು ಮನೆಯಲ್ಲಿ, ನಾವಿವಾಗ ಹೋಗ್ತಾ ಇರೋದು ಅವರ ಮಗ ಅವ್ರ ಮನೆಗೆ. ಇದು ಅದು ಕಣ. ಇಲ್ಲಿ ಮೆಣಸೆ ಗಿಡ, ಹೂವಿನ ಗಿಡ ಹಾಯ್ಕೊಂಡು ಇಲ್ಲಿ ಬೋರು ಹಲಸಿನ ಮರ, ನೀರು ತಿರ್ಸಿ. ನಿಮ್ಮ ತಾತ ಸಿದ್ದರಾಮಯ್ಯ ಇಲ್ಲ ಹಲಸಿನ ಮರ ಇತ್ತು, ಇಲ್ಲ ಹಾಕಿದ್ರು. ಇಲ್ಲಿ ನೀರು ಕಾಯಿಸ್ಕೊಂಡು ಇಲ್ಲಿ ಹಿಡ್ಕೊಂಡು ಇಲ್ಲಿ ಉಳ್ಕೊಳ್ಳೋದು ಸಿದ್ದರಾಮಯ್ಯರಪ್ಪ. ರಿಟರ್ನ್ ತಿರ್ಸೋಕಲ್ಲ ಹೇಳಿ ನಿಮ್ಗೆ ಯಾಕೆ ನೋಡ. ದಿನೇಶನ್ ಫ್ರೆಂಡ್ ಶರ್ಟ್ ಮಾಡ್ತಾ ಅಲ್ಲ, ದಿನೇಶನ್ ಫ್ರೆಂಡು. ನೋಡಿ, ಇದೇ ಅವ್ರ ಮನೆ. ಅವ್ರು ಇಲ್ಲಿ ಹೊಸ್ದಾಗಿ ಮನೆ ಕಟ್ಸ್ಕೊಂಡವ್ರೆ ಮಗ ಅವರು. ಇವರು ಅವ್ರ ಮಿಸ್ಸಸ್ಸು. ನಮ್ಮಪ್ಪ ಬಂದರೆ ಇಲ್ಲೇ ಇವ್ರ ಮನೆಯಲ್ಲೇ 3 ದಿನ 4 ದಿನ ಇದ್ದು ಬರ್ತಿದ್ರು. ಮನೆಗೆ ಹೋಗಿದ ತಕ್ಷಣ ನಮಗೆ ಒಂದು ಪ್ಲೇಟು ತುಂಬ ಗೆಣಸು ಬೇಯಿಸಿ ತೊಗೊಬಂದು ಇಟ್ಟಿದ್ರು. ನಮಗದು ತಿನ್ನೋಕ್ಕಾಗ್ತಿಲ್ಲ. ಅವರಿನ್ನೂ ತಂದು ಹಾಕ್ತಾನೆ ಅವರೇ. ಕೊನೆಗೂ ಅದು ತಿನ್ನೋಕ್ಕೆ ಆಗಲಿಲ್ಲ. ಸ್ವಲ್ಪ ಎಲ್ಲ ಒಂದೊಂದು ಪೀಸ್ ತಗೊಂಡು ತಿಂದ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು, ನೆಕ್ಸ್ಟ್ ಇವರು ಸೊಪ್ಪು ಬೆಳೆದಿದ್ರಂತೆ. ಸೊಪ್ಪು ಕೊಡ್ತೀವಿ ಬನ್ನಿ ಅಂತ ಸೊಪ್ಪಿನ ಮಡಿ ಹತ್ರ ಕರ್ಕೊಂಡು ಹೋದ್ರು. ಹೇಗಾಯ್ತದೆ ನೋಡ್ಲಿ. ಇನ್ನೊಂದು ಯಾರು ಬೇಕಲ್ಲ ಅಪ್ಪ ಕ್ಯಾಚ್.
ಈಗ ಬರ್ತದೆ ಮಾಡ್ತಿದ್ದೆ ಅಲ್ಲಲ್ಲ ಬಿಡು ಇದನ್ನೇ ನಂಬರ್ ಹಂಗೆ ಉಂಡೆ ತಿಂದ್ರೆ ಬೆಸ್ಟ್. ಬೇಸ್ಕೊಂಡ್ ಉಂಡೆ ಬಸ್ಸಾರ್ಗೂ ಆಯ್ತದೆ ಉಮ್ಮಾರ್ಗೂ ಆಯ್ತದೆ ಉಂಡ್ರೆ ಆಮೇಲೆ ಕಣ್ಣಂಗ್ ಗುರಿಗಿಲ್ಲ ತಾಯಿ. ಎಲ್ಲಿಲ್ಲ ಎಲ್ಲಿ ಜಾಗದಲ್ಲಿ ತೋ ಬೆಚ್ಚಗಾಗಂಗ್ ಗುರಿಗಿಲ್ಲ. ಸುಮ್ಮನೆ ನೀವು ಮುಂದೆ ಕಾಲ್ಸಿ ಮಾಡ್ಕೊಂತಿರಲ್ಲ ಮನೆ ಮುಂದೋಸಿ ಏನ ಗಿಡನ ಇರ್ಲಿ ಬಾ ಆ ಮನೆ ಮುಂದೆ ಎಲ್ಲ ಹೂಕ್ಕಿಂತ ಶ್ರೇಷ್ಠವಾದ ಹೂವು ಇದು ದಾಸವಾಳ ಅಲ್ಲಿ ಮರನೇ ಇತ್ತು ಎಲ್ಲ ಶ್ರೇಷ್ಠ ಅಂದ್ರೆ ಶ್ರೇಷ್ಠ. ದಾಸವಾಳ ಇದು ಬೆಟ್ಟ ನೋಡಿ ಹೇಳ್ತಿರ್ಕತ್ತದೆ ಇಲ್ಲ ಏ ತಡಿ ಟೈಮ್ ಆಯ್ತು ನೋಡಿ ಇವಾಗ ಅವ್ರು ಕೊಟ್ಟಿರೋ ಐಟಮ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಗಿಡದಲ್ಲಿ ಒಂದು ಹೂವು ಬಿಟ್ಟಿತ್ತು, ಅದನ್ನ ಕಿತ್ಕೊಬಂದು ಪ್ರಪೋಸ್ ಮಾಡ್ತಾರೆ ನೋಡಿ ನಮ್ಮ ಮನೆಯವರು. ಅಷ್ಟೇ. ಇಲ್ಲಕ್ಕನ ಹೋಯ್ತಕ್ಕನ ಅವ್ರಿಗೆ ರಜಾಕ್ ಬಂದವ್ರೆ ಇವಳು. ಕೊನೆಗೂ ಅವ್ರಿಗೆ ಬಾಯ್ ಮಾಡಿ ನಮಗೆ ಊರಿಗೆ ಹೋಗಿ ಲೇಟ್ ಆಗುತ್ತೆ ಅಂತ ಹೊರಟು. ಊರಿಗೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೀವಿ. ಆದರೆ ನಮ್ಮ ಅತ್ತೆ ಬರೋದೇ ಅಪರೂಪ, ನೀವು ಎಲ್ಲಿಗೆ ಹೋಗ್ತೀರಾ ಇವತ್ತೊಂದು ದಿವಸ ಇರ್ರಿ ಅಂತ ಹೇಳಿದ್ರು. ಆದ್ರೂ ನಮಗೆ ಕೆಲಸ ಐತೆ ಅಂದ್ಬಿಟ್ಟು ಹೊರಟು. ಅಷ್ಟರಲ್ಲಿ ನಮ್ಮ ಅತ್ತೆ ಮನೆ ಕರೆಂಟ್ ವೈರ್ಗಳೆಲ್ಲ ಸುಟ್ಟೋದು. ಅದನ್ನು ರಿಪೇರಿ ಮಾಡ್ಕೊಂಡು ಕೂತ್ಕೊಂಡು ಕೊನೆಗೂ ಅವತ್ತು ಊರಿಗೆ ಬರೋಕ್ಕಾಗಲಿಲ್ಲ. ನೋಡ್ಕೊಂಡ್ಬಿಟ್ಟೆ ಈಗಲೇ ಮಳೆ ಹಿಂಗದೆ ಅಯ್ಯೋ ಹೋಗು ದೇವಸ್ಥಾನ ಅಕ್ಕನ್ನು ತೋರ್ಸ್ಕೊಂಡು ಮಲ್ನಾಡಲ್ಲ ಬೆಳಗ್ಗೆ ಹೊತ್ತು ಮಳೆ ಬರ್ತದೇನಕ್ಕಿ ಹೋಗ್ಬಿಟ್ಟು ನನ್ನ ತಮ್ಮನ ತಲೆ ಕೂದಲು ದೊಡ್ಡದಾಗಿ ಬೆಳೆದೈತಲ್ಲ, ಏನಾಗ್ತಾ ಇದೆ ತಲೆಗೆ ಅಂತ ಕೇಳ್ತಾ ಇದ್ದೀನಿ. ನಾನು ಹೇಳ್ತಾನೆ ನೋಡಿ. ನಮ್ಮ ಅತ್ತೆ ಕಬ್ಬನ್ನೆಲ್ಲ ಪೀಸ್ ಮಾಡಿ ಕೊಟ್ಟರು ತಿನ್ನೋಕ್ಕೆ. ತಿಂತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೊನೆಯವರೆಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾಳೆ ಚಿಂತೆಗಳ ಮರೆತು ಹಾಯಾಗಿರಬೇಕು ಆಕಾಶದ ಇಲ್ಲಿ